ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಸೇರ್ಪಡೆಯಾಗ್ತಿದ್ದ ಹಾಗೆ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಭಾರಿ ಆಕ್ರೋಶ ಹೊರಹೊಮ್ಮತಾ ಇದೆ. ಇವರ ವಿರುದ್ಧ ಅಂದ್ರೆ ಶೆಟ್ಟರ್ ಅವರ ವಿರುದ್ಧ ಪ್ರತಿಭಟನೆ ನಡೆಸೋಕ್ಕೂ ಕೂಡ ಕೈ ಕಾರ್ಯಕರ್ತರು ಇದೀಗ ಮುಂದಾಗ್ತಾ ಇದ್ದಾರೆ. ಪ್ರತಿಭಟನೆಯನ್ನ ನಡೆಸೋ ಮೂಲಕವಾಗಿ ಅವರು ಎಂಥ ಮೋಸವನ್ನ ಮಾಡಿದ್ದಾರೆ, ಇವರನ್ನ ನಂಬಿ ಟಿಕೆಟ್ ಅನ್ನ ಕೊಟ್ಟು ಅವರಿಗೆ ಸೋತ ನಂತರವೂ ಎಂಎಲ್ಸಿ ಮಾಡಿದಂತಹ ಪಕ್ಷಕ್ಕೆ ಅವರು ಮಾಡಿರುವಂತಹ ದ್ರೋಹ ಎಂತದ್ದು ಅಂತ ಕಾರ್ಯಕರ್ತರು ಪ್ರತಿಭಟಿಸುವ ಮೂಲಕವಾಗಿ ಹೊರಹಾಕುವಂತಹ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಸುನಿಲ್ ರಿಂದ. ಸುನಿಲ್, ಯಾವ ರೀತಿಯಾದಂತಹ ಸಂಭ್ರಮ ಸಡಗರಕ್ಕೆ ಸಾಕ್ಷಿಯಾಗ್ತಾ ಇದೆ ಜಗದೀಶ್ ಶೆಟ್ಟರ್ ಅವರ ನಿವಾಸ? ನಿಜಕ್ಕೂ ಕೂಡ ಒಂದು ರೀತಿಯ ಹಬ್ಬದ ರೀತಿಯಲ್ಲಿ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ಗೆ ಹೋಗಿದ್ದು ಅವರ ಒಂದು ವಿವೇಚನೆಯಿಂದ, ಶೆಟ್ಟರ್ ಅವರು ಒಂದು ಸ್ವಂತ ನಿರ್ಧಾರದಿಂದ. ಆದ್ರೆ ಕಾರ್ಯಕರ್ತರಿಗೆ ಅದು ಎಲ್ಲೋ ಒಂದ್ ಕಡೆ ಒಗ್ಗಲಿಲ್ಲ. ಯಾಕಂದ್ರೆ ಇಷ್ಟು ವರ್ಷ ಬಿಜೆಪಿ ಮನಸ್ಥಿತಿ ಇತ್ತು, ಈಗ ಮತ್ತೆ ಕಾಂಗ್ರೆಸ್ಗೆ ಹೋಗಿ ಅಲ್ಲಿನ ತತ್ವ ಸಿದ್ಧಾಂತಕ್ಕೆ ಒಗ್ಗೋದು ಬಹಳ ಕಷ್ಟ ಆಗಿತ್ತು. ಸೊ ಈಗ ಅದನ್ನೆಲ್ಲ ಮರೆತು ಈಗ ಮತ್ತೆ ಬಿಜೆಪಿಯ ಬಾವುಟ ಶೆಟ್ಟರ್ ಮನೆ ಮುಂದೆ ರಾರಾಜಿಸ್ತಿದೆ. ನಿಮ್ಮ ದೃಶ್ಯಾವಳಿಯಲ್ಲಿ ನೋಡಬಹುದು. ಒಂದು ವರ್ಷದ ಬಳಿಕ ಬಿಜೆಪಿಯ ಒಂದು ಧ್ವಜ ಶೆಟ್ಟರ್ ಮನೆ ಮುಂದೆ ರಾರಾಜಿಸ್ತಿರುವಂಥದ್ದು. ಈಗಾಗಲೇ ಶೆಟ್ಟರ್ ಅವರ ಎಲ್ಲ ಕುಟುಂಬಸ್ಥರು ಬೆಂಗಳೂರಿಗೆ ಹೋಗಿದ್ದಾರೆ. ಸೊ ಈಗ ಮನೆ ಮುಂದೆ ಕಾರ್ಯಕರ್ತರ ಸಂಭ್ರಮವಂತೂ ಮುಗಿಲು ಮುಟ್ಟಿರುವಂಥದ್ದು. ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ, ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಯಾವಾಗ ಅನೌನ್ಸ್ ಆಯ್ತು ಸೇರ್ಪಡೆ ಅಂತ, ಈಗ ಕಾರ್ಯಕರ್ತರು ಬಂದು ಒಂದು ಖುಷಿಯನ್ನ ಪಡ್ತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಶೆಟ್ಟರ್ ಕೊನೆಗೂ ಬಿಜೆಪಿಗೆ ಬಂದಿದ್ದಾರೆ, ಹೇಗೆ ಅನಿಸ್ತಾ ಇದೆ ಸರ್? ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಭಾರತೀಯ ಜನತಾ ಪಕ್ಷ ಸೇರಿದ್ದು ತುಂಬ ಖುಷಿ ತರ್ತಕ್ಕಂಥ ವಿಷಯ. ಯಾಕೆ ಮೂಲತಃ ಅವರು ಜನಸಂಘದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಂಥವ್ರು. ಅವ್ರ ಕುಟುಂಬನೇ ಇವತ್ತು ಭಾರತೀಯ ಜನತಾ ಪಕ್ಷ ಈ ಭಾಗದಲ್ಲಿ ಕಟ್ಟಿ ಬೆಳೆಸಿರ್ತಕ್ಕಂಥ ಪಕ್ಷ. ಆ ಮನೆತನ, ಪಕ್ಷವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಮನೆತನ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು. ಇವರು ಕಾರಣಾಂತರದಿಂದ ಇವತ್ತು ಕಾಂಗ್ರೆಸ್ಗೆ ಹೋಗಿದ್ರು. ಇವತ್ತು ಮರಳಿ ಇವತ್ತು ಎಲ್ಲ ನಾಯಕರು, ಇವತ್ತು ಮಾಜಿ ಶಾಸಕರಿರ್ಬೋದು, ಕಾರ್ಯಕರ್ತರ ಒತ್ತಡ ಇರ್ಬೋದು, ಅನೇಕ ಹಿರಿಯರ ಒತ್ತಡದಿಂದ ಸನ್ಮಾನ್ಯ ಜಗದೀಶ್ ಶೆಟ್ಟರು ಮರಳಿ ಇವತ್ತು ಭಾರತೀಯ ಜನತಾ ಪಕ್ಷ ಬಂದಿದ್ದಾರೆ. ತುಂಬ ಖುಷಿ ಆಗ್ತಕ್ಕಂಥ ವಿಷಯ. ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಏನು ಸನ್ಮಾನ್ಯ ಜಗದೀಶ್ ಶೆಟ್ಟರು ಬಿಜೆಪಿ ಬಿಟ್ಟ ನಂತರ ಏನು ಲಿಂಗಾಯತ ಮತಗಳು ಕಾಂಗ್ರೆಸ್ ಹೋಗಿದ್ದು, ಇವತ್ತು ಆ ಮತಗಳು ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಬಂದಿರೋದ್ರಿಂದ ಈ ಲಿಂಗಾಯತ ಮತಗಳು ಮತ್ತೆ ಭಾರತೀಯ ಜನತಾ ಪಕ್ಷಕ್ಕೆ ಬರೋದ್ರಲ್ಲಿ ಎರಡು ಮಾತಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಷ್ಟ್ರೀಯತೆ ಮತ್ತು RSS ಈ ಎಲ್ಲ ಒಗ್ಗೂಡಿಸಿಕೊಂಡಿದ್ದಂಥ ಕುಟುಂಬ. ಸೊ ಇವತ್ತು ಶೆಟ್ಟರ್ ಅವರು ಅಲ್ಲಿ ಇರೋಕೆ ಆಗ್ಲಿಲ್ಲ ಅಂತ 6 ತಿಂಗಳಲ್ಲಿ ಅಂತ ನೋಡಿ. ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರು ಜನಸಂಘ ಕಾಲದಿಂದ ಬಂದವರು, ಅವ್ರ ತಂದೆಯವರು ಅವರು. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಅವ್ರದ್ದೇ ಆದಂಥ ನೇತೃತ್ವದಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಕಟ್ಟಿದವರು. ಹಾಗಾಗಿ ದಿವ್ಯಜ್ಯೋತಿ, ಇದು ಒಂದು ಕಾರ್ಯಕರ್ತರ ಸಂಭ್ರಮ. ರೈಟ್ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಹುಬ್ಬಳ್ಳಿಯ ಶೆಟ್ಟರ್ ನಿವಾಸದಲ್ಲಿ ಅವರ ಕಾರ್ಯಕರ್ತರು ಬೆಂಬಲಿಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಅವರು ವಾಪಸ್ ಬರ್ತಾರೆ ಅನ್ನುವಂತಹ ವಿಶ್ವಾಸ ಇತ್ತು, ಅದು ಇವತ್ತಿಗೆ ಆಗಿರೋದ್ರಿಂದ ನಮ್ಮ ಒಂದು ನಂಬಿಕೆ ಅವರು ಹುಸಿ ಮಾಡಲಿಲ್ಲ. ಶೆಟ್ಟರ್ ಅವರು ಬಂದದನ್ನು ನಾವೆಲ್ಲರೂ ಕೂಡ ಸಂಭ್ರಮದಿಂದ ಇದನ್ನ ಬರಮಾಡ್ಕೊಳ್ತಾ ಇದ್ದೀವಿ ಅಂತ. ಹಲವರು ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಹೋದಂತಹ ಸಂದರ್ಭದಲ್ಲಿ ಅವರ ಜೊತೆಗೆ ಕೆಲ ಬೆಂಬಲಿಗರು ಹೋಗಲಿಲ್ಲ, ಬಿಜೆಪಿಯಲ್ಲೇ ಉಳ್ಕೊಂಡ್ರು. ಈಗ ಅವ್ರಿಗೂ ಕೂಡ ಖುಷಿಯನ್ನ ತಂದಿದೆ.